ನೀನು ಅವ್ರಿಗೆ ಬುದ್ಧಿ ಹೇಳಬೇಕು ಅಂದ್ರೆ ನೀನು ಯಾವ ತಪ್ಪುಗಳನ್ನು ಮಾಡಬಾರದು ಆದ್ಯ. ನಾನು ಯಾಕೆ ಮಾಡ್ತೀನಿ? ಅದು ಹಾಗಲ್ಲ ಆದ್ಯ. ಪದ್ಮ ಹೇಳ್ದಾಗೆ ನೀನು ಸೀನು ಎಲೆ ತಗೊಂಡೆ. ನೀವಾಗ ಹೇಗ್ ಅನ್ಕೊಂಡ್ರಿ? ಅದು ಅಲ್ದೆ ನಾನ್ ಯಾಕೆ ಸೀನುನ ಪ್ರೀತಿಸ್ಲಿ ಹೇಳಿ? ನೀನು ಸೀನುನ ಮಾತ್ರನೇ ಅಲ್ಲಮ್ಮ, ನಿನ್ನ ಜೀವನದಲ್ಲಿ ಪ್ರೀತಿಯನ್ನು ಪದಕ್ಕೆ ಜಾಗ ಇರಕೂಡ್ದು. ಒಂದು ವೇಳೆ ಹಾಗೆ ನಡೆದು ಬಿಟ್ರೆ ಆಗ ನಿಮ್ಮಮ್ಮ ಮಾಡಿದ್ದು ತಪ್ಪು ಅಂತ ನೀನೇ ನಿರೂಪಿಸಿದ ಹಾಗೆ ಆಗ್ಬಿಡುತ್ತೆ. ನನಗೆ ಮಾತು ಕೊಡು ಆದ್ಯ. ನೀನು ಯಾರನ್ನೂ ಪ್ರೀತಿಸಲ್ಲ ಅಂತ ನನಗೆ ಮಾತು ಕೊಡು. ನಾನು ಯಾರನ್ನೂ ಪ್ರೀತಿಸ್ತಿಲ್ಲ, ಪ್ರೀತಿಸೋದು ಇಲ್ಲ. ಈ ಮಾತು ಸಾಕಮ್ಮ, ಇನ್ನು ನಾನು ಧೈರ್ಯವಾಗಿರ್ತೀನಿ. ನೋಡಿದ್ಯೇನಮ್ಮ ಅಣ್ಣ ಹೇಗ್ ಬದಲಾಗ್ತಾ ಇದ್ದಾನೆ ಅಂತ? ನನ್ ಮಗನ್ ಕೈಯಲ್ಲಿ ಆದ್ಯನ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡ್ದ. ಇದಕ್ಕೂ ಮುಂಚೆ ಆದ್ಯ ಅಂದ್ರೆ ಅಣ್ಣ ಉರ್ದು ಬೀಳ್ತಾ ಇದ್ದ. ಆದ್ರೆ ಈಗ ಅತ್ತಿಗೆ ಮಾತಿನ ಮಾಯೆಗ್ ಬಿದ್ದು ಆದ್ಯನ್ ಪರ ವಹಿಸ್ಕೊಂಡ್ ಬರ್ತಿದ್ದಾನೆ. ಅಷ್ಟಕ್ಕೂ ಅವಳಿಂದಾನೆ ಅತ್ತಿಗೆ ಹತ್ರ ಮಾತಾಡ್ತಿಲ್ಲ ಅನ್ನೋ ವಿಷಯನೇ ಅಣ್ಣ ಮರ್ತು ಹೋಗಿದ್ದಾನಮ್ಮ. ಹೌದು ಅತ್ತೆ, ಹೀಗೆ ಬಿಟ್ರೆ ಇನ್ನೆಷ್ಟು ದೂರ ಹೋಗುತ್ತೋ ಏನ್ ನಡೆಯುತ್ತೋ ಅಂತ ಭಯ ಆಗ್ತಿದೆ. ಇದ್ರಲ್ಲಿ ಭಯ ಪಡೋದೇನಿದೆ ಪಾರ್ವತಿ? ಇವಾಗೇನು ಅಣ್ಣ ಅತ್ತಿಗೆ ಜೊತೆ ಮಾತಾಡ್ದೇನೆ ಬೇರೆ ಆಗಿರೋರ್ ತರ ಬದುಕ್ತಿದ್ದಾನೆ. ಇನ್ನು ಮುಂದಕ್ಕೆ ಎಲ್ರೂ ಒಟ್ಟಿಗೆ ಮನೇಲಿದ್ರು ಕೂಡ ಬೇರೆ ಆಗಿರೋರ್ ತರ ಬದುಕ್ಬೇಕಾಗತ್ತೆ. ಯಾಕೆ ಹಾಗೆ ಮಾತಾಡ್ತೀಯಾ? ಮತ್ತಿನ್ನೇನ್ ಹೇಳು ಅಂತ್ಯಮ್ಮ? ಒಂದ್ ಕಡೆ ಚಾರು ಸೀನು ಮದ್ವೆ ಮಾಡಿಸ್ಬೇಕು, ಇನ್ನೊಂದ್ ಕಡೆ ರಾಜಲಕ್ಷ್ಮಿಗೂ ಪ್ರಶಾಂತ್ಗೂ ಮದ್ವೆ ಮಾಡಿಸ್ಬೇಕು. ಮದ್ವೆ ಡೇಟ್ ಹತ್ರ ಬರ್ತಾ ಇರೋಂತ ಈ ಸಮಯದಲ್ಲಿ ಆ ಆದ್ಯನಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ 2 ಮದ್ವೆನೂ ನಿಂತು ಹೋಗತ್ತೆ. ಆಮೇಲೆ ಕುಟುಂಬದ ಗೌರವ ಮಣ್ಪಾಲಾಗತ್ತೆ. ಆ ಆದ್ಯನ ತಡಿಬೇಕು ಅಂದ್ರೆ ಅಣ್ಣ ಅಡ್ಡ ಬರ್ತಾ ಇದ್ದಾನೆ. ಅಣ್ಣನ್ನೇ ತಡಿಯೋಣ ಅಂತ ಅನ್ಕೊಂಡ್ರೆ ಅತ್ತಿಗೆ ತನ್ನ ಮಾತಿಂದ ಅಣ್ಣನ್ಗೆ ಏನೋ ಮಾಯ ಮಾಡ್ತಾ ಇದ್ದಾಳೆ. ಅಷ್ಟಕ್ಕೂ ಈ ಮನೆಯಲ್ಲಿ ಯಾವುದೇ ದುರ್ಘಟನೆ ನಡಿಬಾರ್ದು ಅಂತಂದ್ರೆ ಅಣ್ಣ ನಮ್ ಕಡೆ ಇರ್ಬೇಕು. ಹಾಗಿರ್ಬೇಕು ಅಂದ್ರೆ ನೀನೇ ಏನಾದ್ರೂ ಮಾಡಿ ಅಣ್ಣ ನಮ್ಮ ಮಾತು ಕೇಳೋ ಹಾಗೆ ಮಾಡ್ಬೇಕು. ಆದ್ರೆ ಅಣ್ಣ ಈಗಿರೋ ಪರಿಸ್ಥಿತಿನಲ್ಲಿ ನಿನ್ ಮಾತು ಕೂಡ ಕೇಳಲ್ಲ. ಯಾಕೆ ಕೇಳಲ್ಲ? ನಾನು ಹೇಳಿದ್ರೆ ಖಂಡಿತವಾಗ್ಲೂ ಕೇಳ್ತಾನೆ. ಏನ್ ಕೇಳ್ತಾನಮ್ಮ? ಏನ್ ಕೇಳ್ತಾನೆ? ಇದಕ್ಕೂ ಮುಂಚೆ ಒಂದ್ಸಲ ಮಾತಾಡ್ ನೋಡ್ದೆ, ಏನಾಯ್ತು? ನಿನಗೆ ಎದುರುತ್ರ ಕೊಟ್ಟು ಕಳಿಸ್ಬಿಟ್ಟ. ಈಗ ಏನಂತ ಮಾತಾಡ್ತೀಯ? ನೋಡಿದ್ಯಾ, ನೀನು ಕೂಡ ಈಗ ಯೋಚನೆ ಮಾಡೋಕ್ ಶುರು ಮಾಡ್ದೆ. ಇನ್ನು ಅಣ್ಣನ್ನ ಯಾರ ಕೈಲೂ ಬದಲಾಯಿಸಕ್ಕಾಗಲ್ಲಮ್ಮ. ಸದ್ಯದಲ್ಲೇ ನಮ್ಮನೆ ಚಿತ್ರ ಚಿತ್ರ ಆಗೋಗುತ್ತೆ. ಆ ಆದ್ಯ ನಮ್ಮೆಲ್ರನ್ನು ಬೇರೆ ಮಾಡಿಬಿಡ್ತಾಳಮ್ಮ. ನನ್ನ ಪ್ರಾಣ ಇರೋವರೆಗೂ ಹಾಗಾಗಕ್ ಬಿಡಲ್ಲ. ಹಾಗೇನಾದ್ರೂ ನಡೆದ್ರೆ ನಾನಿದ್ದು ಇಲ್ದ ಹಾಗೆ. ಅಗತ್ಯ ಬಂದ್ರೆ ರಾಜಾರಾಮ್ ಎದುರಾದ್ರೂ ಸರಿ, ಅವನ್ ಕಣ್ ತೆರೆಸ್ತೀನಿ ಅಷ್ಟೇ ಹೊರತು ಈ ಮನೇಲಿ ಮಾತ್ರ ಯಾವುದೇ ತಪ್ಪು ನಡೆಯಕ್ ಬಿಡಲ್ಲ. ನೀನ್ ಏನ್ ಬೇಕಾದ್ರೂ ಮಾಡಮ್ಮ, ಅಣ್ಣ ಮಾತ್ರ ನಮ್ ಪರವಾಗಿ ನಿಲ್ಬೇಕು ಅಷ್ಟೇ.
ಏನ್ ಹಾಗ್ ನೋಡ್ತಿದ್ಯಾ? ನಿನಗ್ ಕಣ್ ಕಾಣಿಸೋದಿಲ್ವಾ? ನೋಡು ಬುಕ್ಸ್ ಎಲ್ಲ ಹೇಗ್ ಕೆಳಗ್ ಬಿತ್ತು. ನನ್ ಕಣ್ ಚೆನ್ನಾಗೇ ಇದೆ, ನಿನಗ್ ಕಣ್ ಕಾಣಿಸಲ್ಲ ಅನ್ಸತ್ತೆ. ನೀನೇ ಎತ್ಕೋ. ತಳ್ಳಿದ್ದು ನೀನೇ ಅಲ್ವಾ? ಎತ್ಕೊಡು. ನಾನ್ ಇನ್ನೊಬ್ರು ಮುಂದೆ ತಲೆ ತಗ್ಸಲ್ಲ. ತಲೆ ತಗ್ಸೋ ಅವಶ್ಯಕತೆ ಇಲ್ಲ, ಬುಕ್ಸ್ ಎತ್ಕೊಟ್ರೆ ಸಾಕು. ಏನೇ ಓವರ್ ಆಗಿ ಮಾತಾಡ್ತಿದ್ಯಾ? ಇಲ್ಲಿ ಶೈಲು ಅಂದ್ರೇನೆ ಒಂದ್ ರೇಂಜ್ ಇದೆ, ನಿನಗ್ ಗೊತ್ತಿಲ್ಲ ಅನ್ಸತ್ತದು. ಹೊಸ್ದಾಗ್ ಜಾಯ್ನ್ ಆಗಿದ್ಯಾ? ನಿನ್ ರೇಂಜ್ ಅನ್ನ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನಗೆ ಡ್ಯಾಶ್ ಕೊಟ್ಟು ನನ್ ಬುಕ್ಸ್ ಎಲ್ಲ ಕೆಳಗ್ ಬೀಳೋ ಹಾಗೆ ಮಾಡಿದ್ಯಾ. ಬುಕ್ಸ್ ಅನ್ನ ಕೆಳಗ್ ಬೀಳ್ಸೋದು ಅಂದ್ರೆ ಸರಸ್ವತಿ ದೇವಿನ ಬೀಳಿಸ್ದ ಹಾಗೆ, ಓದಿನ ಮೇಲೆ ಗೌರವ ಇಲ್ಲ ಅಂದ ಹಾಗೆ. ಮರ್ಯಾದೆಯಿಂದ ಬುಕ್ಸ್ ಎತ್ಕೊಡು. ನನಗೆ ಓದಿನ ಮೇಲೆ ಗೌರವ ತುಂಬಾನೇ ಇದೆ, ಆದ್ರೆ ನಿನ್ ಮೇಲಿಲ್ಲ. ಬಿದ್ದಿರೋದು ನಿನ್ ಬುಕ್ಸ್, ನೀನೇ ಎತ್ಕೋ. ಮರ್ಯಾದೆಯಿಂದ ಬುಕ್ಸ್ ಎತ್ಕೊಡ್ದೆ ಹೋದ್ರೆ ನಿನ್ನ ಇಲ್ಲಿಂದ ಹೋಗೋಕ್ ಬಿಡಲ್ಲ. ಎಷ್ಟೇ ನಿನ್ ಕೊಬ್ಬು. ಕೊಬ್ಬಿಂದ ಮಾತಾಡ್ತಿರೋದು ನೀನು. ಮ್ಯಾನರ್ಸ್ ಇಲ್ಲದ ಹಾಗೆ ಬಂದು ಡ್ಯಾಶ್ ಹೊಡೆದ್ಯಲ್ಲ. ಹೌದು, ಬೇಕು ಅಂತಾನೆ ಡ್ಯಾಶ್ ಹೊಡೆದೆ. ಏನೇ ಮಾಡ್ತೀಯ ಈಗ? ನೀನ್ ಹಾಗಂದ್ರೆ ಭಯ ಪಡ್ತೀನಿ ಅಂತ ಅನ್ಕೋಬೇಡ. ಏನೇ ಶೈಲಿ ಯಾರು ಗೊತ್ತಾ? ಅವಳ ರೇಂಜ್ ಏನೋ ಗೊತ್ತಾ? ನಿಜವಾಗ್ಲೂ ಅಷ್ಟೊಂದ್ ರೇಂಜ್ ಇದ್ರೆ ಸಪರೇಟ್ ಆಗಿ ಕಾಲೇಜ್ ಕಟ್ಟಿಸ್ಕೋ. ಹೀಗ್ ಕಾಲೇಜಿಗೆ ಬಂದು ನಿನ್ ರೇಂಜ್ ತೋರಿಸ್ಕೋಬೇಡ. ಏನೇ ಓವರ್ ಆಗಿ ಮಾತಾಡ್ತಿದ್ಯಾ? ನಿನ್ನ ಪ್ರೊಫೆಸರ್ ಇದ್ದಾರೆ. ಮರ್ಯಾದೆಯಿಂದ ಬುಕ್ಸ್ ಎತ್ಕೊಡು, ಇಲ್ಲ ಅಂದ್ರೆ ಪ್ರೊಫೆಸರ್ಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಪ್ರೊಫೆಸರ್ ಇದ್ದಾರೆ ಅಂತ ನೀನ್ ಬಚಾವಾಗ್ಬಿಟ್ಟೆ. ಇಲ್ಲ ಅಂದಿದ್ರೆ ಅಷ್ಟೇ ನಿನ್ ಕತೆ. ಹೋಗೆ. ಇದೇನ್ ಚಾಯ, ಫೋನ್ ತಗೊಂಡ್ಯಾ? ನಮ್ಮಪ್ಪ ಕೊಡ್ಸಿದ್ದು. ಎಲ್ಲರೂ ಫಸ್ಟ್ ರ್ಯಾಂಕ್ ಬಂದ್ರೆ ಕೊಡಿಸ್ತಾರೆ, ನಿನಗ್ ಸೆಕೆಂಡು ಬಂದಿಲ್ಲ, ಮತ್ತ್ಯಾಕೆ ಕೊಡ್ಸಿದ್ರು? ತಂದೆ ಪ್ರೀತಿ ಹಾಗೆ ಇರುತ್ತೆ. ನಾವು ಕಾಲೇಜಿಗೆ ಬರ್ತಾ ಇದೀವಿ, ಫೋನ್ ಇರ್ಲೇಬೇಕಲ್ವಾ? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಮೇಡಮ್. ಮೈ ನೇಮ್ ಇಸ್ ಕಲಾವತಿ. ಇವತ್ತಿಂದ ನಾನೇ ನಿಮ್ಮ ಇಂಗ್ಲಿಷ್ ಟೀಚರ್. ಏನದು? ಕ್ಲಾಸಲ್ಲಿ ಟೀಚರ್ ಬಂದಿದ್ರು ಕೂಡ ನನಗೆ ಟೀಸ್ ಮಾಡೋಕ್ಕೋಸ್ಕರ ಸಾಂಗ್ ಪ್ಲೇ ಮಾಡ್ತೀರಾ? ಸಾರಿ ಮೇಡಮ್, ಅದು ಗೊತ್ತಿಲ್ಲದೆ ಆಗೋಯ್ತು. ಹೌದು, ಕ್ಲಾಸಿಗೆ ಫೋನ್ ಯಾಕೆ ತಂದಿದ್ಯಾ? ಓದೋ ಕಡೆ ಗಮನ ಇಲ್ವಾ ನಿಂಗೆ? ಫೋನ್ ಬೇಕಾ? ಫೋನ್ ನಂದಲ್ಲ ಮೇಡಮ್, ಚಾಯ ಅದು. ಹೇಳು. ಫೋನ್ ಅಂದೆ ಮೇಡಮ್. ಸ್ವಲ್ಪನೂ ಬುದ್ಧಿ ಇಲ್ವಾ ನಿಂಗೆ? ಕ್ಲಾಸ್ ರೂಮ್ಗೆ ಫೋನ್ ತಂದು ಈ ತರ ಸಾಂಗ್ಸ್ ಪ್ಲೇ ಮಾಡ್ತಾರಾ? ಈ ಪೀರಿಯಡ್ ಪೂರ್ತಿ ಬೆಂಚ್ ಮೇಲೆ ನಿಂತ್ಕೊಳ್ಳಿ. ನೀವು ನಿಂತ್ಕೊಂಡೇ ಇರಿ. ಇಲ್ಲ, ನಿನ್ನಿಂದಾನೆ. ಸಾರಿ ಕಣೆ. ನೀನ್ ನನ್ನನ್ನೇ ಎದುರು ಹಾಕೋದ್ಯಾ? ಇರೇ, ನಿನ್ಗೊಂದ್ ಗತಿ ಕಾಣಿಸ್ತೀನಿ.
ಬರೆಯಕ್ಕಾಗಲ್ವಾ ನಿಮಗೆ? ಏನಿದು ತರಲೆ? ಅರ್ಥ ಆಯ್ತು, ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ. ಅವರಾಗೆ ಎದ್ದು ನಿಂತ್ಕೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ಇಡೀ ಕ್ಲಾಸನ್ನ ಬೆಂಚ್ ಮೇಲೆ ನಿಲ್ಲಿಸ್ತೀನಿ. ಚಾಕ್ ಪೀಸ್ ಎಸ್ದಿದ್ದು ಯಾರು ಅಂತ ಹೇಳಿ, ಇಲ್ಲ ಅಂದ್ರೆ ನಿಮ್ ಎಲ್ರಿಗೂ ಪನಿಷ್ಮೆಂಟ್ ಕೊಡ್ತೀನಿ. ಲೆಕ್ಚರರ್ಸ್ ಅಂದ್ರೆ ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ವಾ? ಮರ್ಯಾದೆಯಿಂದ ಹೇಳಿ, ಯಾರು ಮಾಡಿದ್ದು ಅಂತ ಹೇಳಿ. ಮ್ಯಾಮ್, ಚಾಕ್ ಪೀಸ್ ಬಾಕ್ಸ್ ಇಲ್ಲಿದೆ ಮ್ಯಾಮ್. ಆದ್ಯ, ಇದ್ ನಿನ್ ಕೆಲ್ಸನಾ? ಇಲ್ಲ ಮೇಡಮ್, ಈ ಬಾಕ್ಸ್ ಇಲ್ಲಿಗೆ ಹೇಗ್ ಬಂತು ನನಗೆ ಗೊತ್ತಿಲ್ಲ. ಶಟ್ ಅಪ್. ಏನು ಅಮೆರಿಕಾಯಿಂದ ಬಂದಿದ್ಯಾ ಅಂತ ಕೊಬ್ಬ? ಅಮೆರಿಕಾ ಅಲ್ಲಿ ಪ್ರೊಫೆಸರ್ಸ್ಗೆ ರೆಸ್ಪೆಕ್ಟ್ ಕೊಡಲ್ವಾ? ಇಲ್ಲಿ ತಂದೆ ತಾಯಿ ಆದ್ಮೇಲೆ ಗುರುನೇ ಎಲ್ಲ. ಇದು ನಮ್ ಕಲ್ಚರ್. ನಿನ್ ಕ್ಲಾಸಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ಬರೋ ಅವಶ್ಯಕತೆ ಇಲ್ಲ. ನಿನ್ನಿಂದ ಕ್ಲಾಸ್ ಎಷ್ಟು ಡಿಸ್ಟರ್ಬ್ ಆಗ್ತಿದೆ ಗೊತ್ತಾ? ಇಲ್ಲ ಮ್ಯಾಮ್, ನನಗೆ ಲೆಕ್ಚರರ್ಸ್ ಮೇಲೆ ತುಂಬಾ ಗೌರವ. ಈ ಬಾಕ್ಸ್ ಇಲ್ಲಿಗೆ ಹೇಗ್ ಬಂತು ನನಗೆ ಗೊತ್ತಿಲ್ಲ ಮ್ಯಾಮ್. ಹೊರಗೆ ಹೋಗೋ. ಅದು ಹಾಗಲ್ಲ ಮ್ಯಾಮ್. ಹೋಗು ಅಂತ ಹೇಳ್ತಿಲ್ವಾ? ಆಗ್ಬೇಕು ನಿಂಗೆ. ಒಂದು ನಿಮಿಷ ಮ್ಯಾಮ್. ಶೋ ಮಿ ಯೋರ್ ಹ್ಯಾಂಡ್ಸ್. ಜಸ್ಟ್ ಶೋ. ನೋಡಿದ್ರಾ ಮ್ಯಾಮ್? ಮಾಡಿದ್ದು ಇವರು ಬಾಕ್ಸ್ ಪಕ್ಕದಲ್ಲಿಟ್ಟು ನನ್ನ ಸಿಕ್ಕಾಕ್ಸಿದಾರೆ. ಶೈಲು, ನೀನು ಹೊರಗೋಗೋ. ಎದೆಯೋ. ಗೆಟ್ ಔಟ್ ಆಫ್ ಮೈ ಕ್ಲಾಸ್. ಅವಳು ಫ್ರೆಂಡ್ಸ್ ಕೂಡ ಇದ್ದಾರೆ ಮ್ಯಾಮ್. ನೀವಿಬ್ರು ಕೂಡ ಹೊರಗೆ ಹೋಗಿ. ಹೋಗಿ. ಯಾರಾದ್ರೂ ವ್ಯಾಪಾರ ಮಾಡ್ಕೋತಾರೆ, ನೀವೇನ್ರೋ ನನ್ಕಿಂತನೂ ಬರ್ಗೆಟ್ಬಿಟ್ಟಿದ್ದೀರಾ? ಬಾರ್ಗೆಟ್ಟಿಲ್ಲ ಸ್ವಾಮಿ, ಬದುಕ್ಬೇಕಲ್ವಾ, ಅದಕ್ಕೆ ಬಂದಿರೋದಾ? ಏನ್ ಮಾಡು ಅಂತೀರಾ? ಟೀ ಕೂಡ ದುಡ್ಡಿಲ್ಲ. ಹೇಳ್ಬೇಡ ಕಣೋ, ಹೋಗು ಒಳಗೋಗು, ಬೇಗ ಹೋಗು. 10 ರೂಪಾಯಿ ಕೊಡಿ ಸ್ವಾಮಿ, ಹೋಯ್ತೀನಿ. ಬಂದಾಗ ಕೊಡ್ತೀನಿ ಕಣೋ. ಇಲ್ಲ, ಇವಾಗ ಕೊಟ್ರೇನೆ ಹೋಗ್ತೀನಿ. ತಗೋ, ಹೋಗು. ಚೇ 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 ಹೋಗ್. ಯಜಮಾನ್ರೆ, ನಾನು 4 ಸಲ ಕೂತಿದ್ದೆ, ನನಗೆ 40 ರೂಪಾಯಿ ಕೊಡ್ಬೇಕು. ನಿಜವಾಗ್ಲೂ 4 ಸಲ ಕೂತ್ಕೊಂಡ್ ಬಂದಿನ ನೀನು? ಬೇಕಾದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಅಷ್ಟು ದೊಡ್ಡ ಬಂಪರ್ ಆಫರ್ ನನಗೆ ಬೇಡ ಕಣಪ್ಪ. ತಗೋ, ಹೋಗು. ನಂದು ಪಕ್ಕದವರು ಗದ್ದೆಲ್ ಕೂತ್ಕೊಳ್ಳೋಣ ಅಂತ ಬಂದೆ. ಈ ಆಫರ್ ಬಗ್ಗೆ ಗೊತ್ತಾಯ್ತು. ಏನಕ್ಕಿದೆಲ್ಲ ಮಾಡ್ತಿದ್ದೀರಾ? ಮೇಲೆ ಅಲ್ಲಿ ನೋಡೊಬ್ರು ದೊಡ್ಡವ್ರು ಕಾಣಿಸ್ತಿದಾರ ನಿಂಗೆ? ಅವರು ನನ್ನ ಭಾವನವರು. ನೀನ್ ಹೋಗಿ ಅವ್ರ ಹತ್ರ ಕೇಳಿದ್ರೆ ಎಲ್ಲ ವಿವರವಾಗಿ ಹೇಳ್ತಾರೆ. ಆಗ್ಲಿ ಕಣ್ರಿ. ಹೋಗ್ ಮುಚ್ಕೊಂಡು ಮಾಡೋದ್ ಬಿಟ್ಟು ವಿವರ ಬೇಕಂತ ಇವನಿಗೆ. ಏನು ಹೋಗು. ನಮಸ್ಕಾರ ರಾಜಾರಾಮ್ ಅವರೇ. ನಮಸ್ಕಾರ. ಈಗ ನೀವು ಮಾಡಿರೋ ಪದ್ಧತಿ ಬಗ್ಗೆ ಸುತ್ತಮುತ್ತ ಇರೋ 10 ಊರಿನವ್ರು ಮಾತಾಡ್ಕೋತಿದ್ದಾರೆ. ದುಡ್ಡು ಕೊಟ್ಟು ಕೂತ್ಕೊಳ್ಳಿ ಅಂತಿದ್ದೀರಾ. ನಿಮ್ ಪದ್ಧತಿ ಏನು ಅಂತ ಅರ್ಥ ಆಗ್ತಿಲ್ಲ. ಇದು ಪ್ರಾಕೃತಿಕ ಔಷಧಿ. ಭೂಮಿಯಲ್ಲಿ ಸತ್ವ ಕಡಿಮೆ ಆಗ್ದಂಗೆ ಹೆಚ್ಚು ಸತ್ವವನ್ನ ತುಂಬಿಸಿ ಎಲ್ರನ್ನೂ ಅನಾರೋಗ್ಯದಿಂದ ಕಾಪಾಡುತ್ತೆ. ದನದ ಗೊಬ್ಬರದ ಬಗ್ಗೆ ಗೊತ್ತು, ಕುರಿ ಗೊಬ್ಬರದ ಬಗ್ಗೆನೂ ಗೊತ್ತು,
ಆದ್ರೆ ಈ ಗೊಬ್ಬರನ ಹೇಗ್ ಬಳಸ್ತೀರಾ? ಅಲ್ಲಿ ಬಂಜರ ಭೂಮಿ ಇದೆಯಲ್ಲ, 2 ವರ್ಷದಿಂದ ಹಾಗೆ ಬಿದ್ದಿದೆ. ಆ ಭೂಮಿಗೀಗ ಒಳ್ಳೆ ಸತ್ವನ ಕೊಟ್ಟು ಹೊಲವಾಗಿ ಬದಲಾಯಿಸ್ಬೇಕು. ಪ್ರಾಕೃತಿಕ ಔಷಧಿನ ಆ ಜಾಗಕ್ಕೆ ಬಳಸ್ತೀವಿ. ತುಂಬಾ ದೊಡ್ಡ ವಿಷಯ ತಿಳ್ಕೊಂಡಂಗಾಯ್ತು ನೋಡ್ರಿ. ನಮ್ಮೂರಲ್ಲೂ ಕೂಡ ಹೀಗೆ ಸಾಗುವಳಿ ಮಾಡ್ತೀನಿ ನೋಡ್ರಿ. ಬರ್ತೀನಿ ಕಣ್ರಿ. ಒಳ್ಳೇದಾಗ್ಲಿ, ಹೋಗಿ ಬನ್ನಿ. ಅಣ್ಣ, ಊರಲ್ಲಿ ಆ ಸುಬ್ಬಯ್ಯ ಶಾಪ್ ಓಪನ್ ಮಾಡಿದ್ದಾನೆ. ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಶಿವರಾಜ. ಭವಾನಿ ಸ್ವಲ್ಪ ಸುಮ್ಮನಿರಿ. ಅಣ್ಣ, ಅವನು ಊರಲ್ಲಿ ರಾಸಾಯನಿಕ ಔಷಧಿಗಳನ್ನ ಮಾರಕ್ ಶುರು ಮಾಡಿದ್ದಾನೆ. ಆ ರಾಸಾಯನಿಕ ಔಷಧಿಗಳನ್ನ ಮಾರಬಾರ್ದು ಅಂತ ನಾವ್ ಎಷ್ಟೇ ಸಲ ಅವನ್ಗೆ ಹೇಳಿದ್ರು ನಮ್ಮ ಮೇಲಿರೋ ಕೋಪಕ್ಕೆ ಮತ್ತೆ ಶುರು ಮಾಡಿದ್ದಾನೆ. ನಮ್ಮ ಊರಲ್ಲಿ ಯಾವ ರೈತಂಗೂ ನಷ್ಟ ಆಗ್ಬಾರ್ದು ಅಂತ ನಾವಿಷ್ಟು ಪದ್ಧತಿಗಳನ್ನು ಅಳವಡಿಸ್ತಾ ಇದ್ರೆ, ಈಗ ಬೇಕು ಅಂತ ರಾಸಾಯನಿಕ ಔಷಧಿ ಮಾರ್ತಾ ಇದ್ದಾನ. ಈಗಲೇ ಹೋಗಿ ಅವನನ್ನು ತಡಿತೀನಿ. ರಾಜಾರಾಮ್ ಅವರು ನಮಗ್ ದುಡ್ಡು ಕೊಟ್ಟು ಒಳ್ಳೇದ್ ಮಾಡ್ಬೇಕು ಅಂತಿದ್ದಾರೆ. ಆ ಸುಬ್ಬಯ್ಯ ಶಾಪ್ನ ಹೆಂಗ್ ಓಪನ್ ಮಾಡ್ತಾನೋ ನೋಡಿ ಬಿಡೋಣ. ಅಲ್ಲೇ ಎಲ್ರು ಓಟೋ ಬಿಟ್ರೆ ನಾನು ಒಬ್ನೇ ನಿಂತ್ಕೊಂಡು ಇಲ್ಲಿ ಏನ್ ಮಾಡ್ಲಿ? ನಾನು ಕೂಡ ಅವ್ರ ಜೊತೆ ಹೋಗೋದೆಯ. ರಾಜಲಕ್ಷ್ಮಿ, 1 ನಿಮಿಷ ಬಾಯ್ಲಿ. ಹೇಳಿ ಸರ್. ನಿನ್ಗೆ ಡಿಫೆನ್ಸ್ ಆಡು ಅಂತ ಹೇಳಿದೆ ಅಲ್ವಾ? ನಾನು ಡಿಫೆನ್ಸ್ಗಿಂತ ಸ್ಟ್ರೈಕ್ನೇ ಚೆನ್ನಾಗಿ ಆಡ್ತೀನಿ ಸರ್. ನಿನಗಿಷ್ಟ ಬಂದಂಗೆ ಆಡಕ್ಕೆ ಇದೇನು ಕುಂಟೆ ಬೆಲೆ ಅಲ್ಲ. ಇದೊಂದು ಪ್ರೆಸ್ಟೀಜಿಯಸ್ ಸ್ಪೋರ್ಟ್. ಈ ಸ್ಪೋರ್ಟ್ ಅಲ್ಲಿ ಫಸ್ಟ್ ಕೋಚ್ಗೆ ಹೇಗೆ ಗೌರವ ಕೊಡ್ಬೇಕು ತಿಳ್ಕೊ. ಸಾರಿ ಸರ್. ನಿನ್ನ ಡಿಫೆನ್ಸ್ ಆಡೋದಕ್ಕೆ ಕರ್ಸಿದ್ದು. ನೀನು ಡಿಫೆನ್ಸ್ ಆಡ್ಲೇಬೇಕು. ಹಾಗೆ ಆಡಿಲ್ಲ ಅಂದ್ರೆ ಗ್ರೌಂಡ್ ಇಂದ ನೀನು ಆಚೆ ಹೋಗ್ಬೋದು. ಸರ್, ನನಗೆ ಡಿಫೆನ್ಸ್ ಆಡೋದಕ್ಕೆ ಅಷ್ಟು ಪ್ರಾಕ್ಟೀಸ್ ಇಲ್ಲ ಸರ್. ಪ್ಲೇಯರ್ಗೆ ಮುಖ್ಯವಾಗಿ ಟ್ಯಾಲೆಂಟ್ಗಿಂತ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಆಗ ಗ್ರೌಂಡ್ ಇಳಿತಿದ್ದ ಹಾಗೆ ಬರೀ ಸ್ಟ್ರೈಕ್ ಏನು, ಯಾವ ಗೇಮ್ ಬೇಕಾದ್ರೂ ಆಡ್ಬೋದು. ಅದ್ ಹಾಗಲ್ಲ ಸರ್. ನಿನಗೆ 2 ಆಪ್ಷನ್ಸ್ ಇದೆ. ಒಂದು ಡಿಫೆನ್ಸ್ ಆಡೋದು, ಇಲ್ಲ ಅಂದ್ರೆ ಬ್ಯಾಟ್ ಇಟ್ಟು ಹೊರಟು ಹೋಗೋದು. ಏನು ಮಾಡ್ತೀಯ ಯೋಚನೆ ಮಾಡು. ರಾಜಲಕ್ಷ್ಮಿ, ಯಾಕೊಂಥರ ಇದ್ಯಾ? ಏನಾಯ್ತು? ಆದ್ಯ, ನನಗೆ ಆಟ ಆಡಕ್ಕಾಗಲ್ಲ. ನಾನು ಸ್ಟ್ರೈಕಲ್ಲಿ ಇರ್ತೀನಿ ಅಂದ್ರೆ ಕೋಚ್ ಡಿಫೆನ್ಸ್ ಆಡು ಅಂತ ಹೇಳ್ತಿದ್ದಾರೆ. ಅಲ್ಲಿ ಅಷ್ಟೊಂದು ಜನ ಪ್ಲೇಯರ್ಸ್ ಇದ್ದಾರೆ. ಡಿಫೆನ್ಸ್ನ ಅವ್ರಿಗೆ ಯಾರಿಗಾರು ಕೊಡ್ಬೋದಲ್ವಾ? ನನಗೆ ಯಾಕೆ ಕೊಡ್ಬೇಕು? ರಾಜಲಕ್ಷ್ಮಿ, ಅಲ್ಲಷ್ಟು ಜನ ಇದ್ರೂ ಕೂಡ ನೀನೇ ಡಿಫೆನ್ಸ್ ಆಡ್ಬೇಕು ಅಂತ ಹೇಳಿದ್ದಾರೆ ಅಂದ್ರೆ ನಿನ್ನಲ್ಲಿ ಟ್ಯಾಲೆಂಟ್ ಇದೆ ಅಂತ ತಾನೇ ಅರ್ಥ. ಹೌದು ರಾಜಲಕ್ಷ್ಮಿ, ನೀನೊಬ್ಬ ಒಳ್ಳೆ ಪ್ಲೇಯರ್ ಆಗಿದ್ದು ನಿನ್ನಿಂದ ಡಿಫೆನ್ಸ್ ಆಡೋಕ್ಕಾಗಲ್ವಾ? ಇಲ್ಲ ಆದ್ಯ, ಡಿಫೆನ್ಸ್ ನಾನು ಆಡಕ್ಕಾಗಲ್ಲ. ನನಗೆ ಗೊತ್ತಿಲ್ಲ. ನೋಡು ರಾಜಲಕ್ಷ್ಮಿ, ಹಾಕಿ ಆಡೋಕೆ ಬರ್ದೇ ಇದ್ದಾಗ್ಲೂ ಕೂಡ ಹಾಕಿ ಆಡಲ್ಲ ಅಂತ ಹೇಳಿದಿದ್ರೆ ಇವತ್ತು ನೀನ್ ಈ ಪೊಸಿಷನ್ ಅಲ್ಲಿ ಇರ್ತಾ ಇದ್ಯಾ? ಇದು ಕೂಡ ಹಾಗೆ. ಕಲಿಯೋವಾಗ ಏನೇ ಆಗಿದ್ರೂ ತುಂಬಾ ಕಷ್ಟ ಅನ್ಸುತ್ತೆ. ಒಂದು ಸಲ ಅದನ್ನ ಕಲ್ತ್ಕೊಂಡ್ರೆ ಎಷ್ಟೇ ಕಷ್ಟ ಆದ್ರೂ ಅದು ಇಷ್ಟ ಆಗುತ್ತೆ. ನೀನು ಖಂಡಿತವಾಗ್ಲೂ ಆಡಬಹುದು. ಆ ನಂಬಿಕೆ ನನಗಿದೆ. ಎಷ್ಟು ಅನುಭವ ಇರೋ ಕೋಚ್ ನಿನ್ನ ಅಷ್ಟಾಗಿ ನಂಬ್ತಾ ಇದ್ದಾರೆ. ನೀನ್ ಯಾಕೆ ನಂಬ್ತಾ ಇಲ್ಲ? ನೀನು ಡಿಫೆನ್ಸ್ ಆಡಬಹುದು. ನನಗ ನಂಬಿಕೆ ಇದೆ.